ಬನ್ನೂರು ಪುರಸಭೆಯಲ್ಲಿ ನಡೆದ ಸಾರ್ವಜನಿಕ ಅಹವಾಲು ಸ್ವೀಕಾರ ಹಾಗೂ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಚಾಮರಾಜನಗರ ಸಂಸದ ಸುನಿಲ್ ಬೋಸ್ ಅವರು ಕರ್ತವ್ಯ ಲೋಪ ಎಸಗುವ ಅಧಿಕಾರಿಗಳಿಗೆ ಅಮಾನತಿನ ಎಚ್ಚರಿಕೆ ನೀಡಿದ್ದಾರೆ. ಪುರಸಭೆಯಲ್ಲಿ ಸಾರ್ವಜನಿಕ ಕೆಲಸಗಳು ಸರಿಯಾಗಿ ಆಗ್ತಾ ಇಲ್ಲ, ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದ್ದು ಅಧಿಕಾರಿಗಳು ಉಡಾಫೆ ಪ್ರವೃತ್ತಿ ಬಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ಇಲ್ಲದಿದ್ರೆ ಯಾವುದೇ ಮುಲಾಜಿಲ್ಲದೆ ಅಮಾನತುಗೊಳಿಸಲು ಶಿಫಾರಸು ಮಾಡಲಾಗುವುದು ಎಂದು ಆಕ್ರೋಶ ಹೊರಹಾಕಿದ್ರು. ಇದೇ ವೇಳೆ ಲ್ಯಾಪ್ಟಾಪ್ ವಿತರಣೆಗೆ ಮಾಜಿ ಮುಖ್ಯಾಧಿಕಾರಿಯೊಬ್ಬರು ಗೂಗಲ್ ಪೇ ಮೂಲಕ 40,000 ರೂಪಾಯಿ ಲಂಚ ಪಡೆದ ಆರೋಪದ ಬಗ್ಗೆ ತಕ್ಷಣ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಆದೇಶಿಸಿದರು. ಸಭೆಯಲ್ಲಿ ಯುಜಿಡಿ ಕಾಮಗಾರಿ ಅಕ್ರಮ, ದಲಿತರ ಸ್ಮಶಾನ ಜಾಗದ ಸಮಸ್ಯೆ ಹಾಗೂ ಬಡವರ ಮನೆಗಳಿಗೆ ಚರಂಡಿ ನೀರು ನುಗ್ಗುವ ಅಹವಾಲುಗಳು ಕೇಳಿಬಂದವು. ಸಮಸ್ಯೆಗೆ ತಕ್ಷಣ ಸ್ಪಂದಿಸಿದ ಸಂಸದರು ಹಾಗೂ ಡಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಗೌರ್ಮೆಂಟ್ ಸಂಡೇ ಆರಾಮ ಮನೇಲಿ ಇರ್ತಲ್ಲ, ಸಂಜೆ 6 ಗಂಟೆ ಕೆಲಸ ಮಾಡೋದು. ಅವರು ಹೋಗ್ತಾರೆ, ಕೆಲಸ ಕೊಡ್ತಿದ್ರು ಅವರು. ಆಗಿರೋದೇ ತೊಂದರೆ ಏನೋ, ಇವ್ರು ರಾಜಕೀಯ ಮಾಡಕ್ ಬಂದಿಲ್ಲ, ರಾಜಕೀಯ ಬರೀ ಕೂತ್ಕೊಂಡವ್ರು ಮೊಬೈಲ್ ನಡೆಯೋದ ನೋಡ್ತಾರೆ ಅಂದ್ರೆ ಎಲ್ಲೂ ಬರೀ ಪುರಸಭೆ ಅಪ್ಪ ಇಲ್ಲ ನಾನಿಲ್ಲ, ಲ್ಯಾಪ್ಟಾಪ್ ಅಲ್ಲಿ ಕೊಡ್ತೀರಿ, ಸಿಲಿಂಡಿ ಅಂತೀರಿ, ಇಷ್ಟ ಬಂದವ್ರು ಕೊಡ್ರಿ, ಯಾರು ಕರೆದಿದ್ರಿ? ಅಪ್ಪ ಬಂದಿರಾ? ಹೇಳ್ತಾರೆ ಎಲ್ಲಕ್ಕೂ ಹಿಂದೆ ಈಗ ದೂರ ಹಿಂದೆ ನಾವು ಮಾಡಿಲ್ಲ ಸರ್. ಒಬ್ರು ಏನಂದ್ರೆ ಇದೇ ಮಾತುಗಳು ಜನ ಯಾರಿಗೆ ಹೇಳ್ತಾರೆ? ನಮ್ಗೆ ಏನಂದ್ರೆ ಇಲ್ಲಿವರೆಗೆ ಎಸ್ಟಿಮೇಟ್ ಸಿಕ್ಕಿಲ್ಲ ಸರ್ ಇವರಿಗೆ ಸರಿಗೆ